ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. 2024ರ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಹರಿಯಾಣದಲ್ಲಿ ಬರೋಬ್ಬರಿ 25 ಲಕ್ಷ ಮತಗಳು ಕಳ್ಳತನ ಆಗಿದೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಈ ಹಿಂದೆ ಕರ್ನಾಟಕದಲ್ಲೂ ಕೂಡ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಮತಗಳತನ ಆಗಿದೆ ಅಂತ ಹೇಳಿದ್ರು. ಮಹಾದೇವಪುರ ಇರಬಹುದು, ಆಳಂದದಲ್ಲೂ ಕೂಡ ಸಾಕ್ಷಿ ಸಮೇತ ಚುನಾವಣಾ ಆಯೋಗದ ಮುಂದೆ ಇಟ್ಟಿದ್ರು. ಈಗ ಹರಿಯಾಣದ ಸರದಿ ನವದೆಹಲಿಯ ಎಐಸಿಸಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ಅವರು 2024ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ನಡೆದಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಗೆದ್ದಿರೋದು ನಕಲಿ ಮತಗಳಿಂದ ಅನ್ನೋದು ಖಚಿತವಾಗಿದೆ. ಮಹಾದೇವಪುರ, ಆಳಂದ ಆದ್ಮೇಲೆ ಇದು ಕೆಲವು ಕ್ಷೇತ್ರಗಳಿಗಷ್ಟೇ ಸೀಮಿತ ಆಗಿಲ್ಲ. ಇದು ಇಡೀ ರಾಜ್ಯ, ದೇಶವನ್ನೇ ಆವರಿಸಿಕೊಂಡಿದೆ ಅಂತ ಅನಿಸ್ತಿದೆ. ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢದಲ್ಲೂ ಕೂಡ ಇದೇ ರೀತಿಯ ದೂರು ಬಂದಿದ್ವು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮಾತು ಮುಂದುವರೆಸಿರುವಂತಹ ಅವರು ಈಗ ನಾವು ಹರಿಯಾಣವನ್ನ ಕೇಂದ್ರೀಕರಿಸಿದ್ದೇವೆ ಅಂತ ಮಾಹಿತಿ ಕೊಟ್ಟರು. ಅಂದ್ರೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿಸರ್ಚ್ ಮಾಡಿದ್ದಾರೆ ಅವರ ತಂಡ. ಅದ್ರ ಜೊತೆಗೆ ಹರಿಯಾಣ ಚುನಾವಣೆ ವೇಳೆಯಲ್ಲಿ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಕಾಂಗ್ರೆಸ್ 52ರಿಂದ 62 ಸ್ಥಾನಗಳಷ್ಟು ಮುಂದಿತ್ತು. ಅದರಂತೆ ಹರಿಯಾಣ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸ್ವೀಪ್ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಕಾಂಗ್ರೆಸ್ ಬಿಜೆಪಿಯನ್ನ. ಆದರೆ ಫಲಿತಾಂಶ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಹರಿಯಾಣದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂಚೆ ಮತಗಳು ಮತ್ತು ಸಾಮಾನ್ಯ ಮತಗಳಲ್ಲಿ ವ್ಯತ್ಯಾಸ ಆಗಿರೋದು ಕಂಡು ಬಂದಿದೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ಕೇವಲ 22,779 ಮತಗಳಿಂದ ಸೋತಿದೆ. ಆದರೆ ಒಟ್ಟು 1.18 ಲಕ್ಷ ಮತಗಳು ವ್ಯತ್ಯಾಸ ಇದೆ, ಇಲ್ಲಿ ಡಿಫರೆನ್ಸ್ ಇರುವಂಥದ್ದು. ಅಷ್ಟೇ ಅಲ್ಲ, ಹರಿಯಾಣದಲ್ಲಿ 25 ಲಕ್ಷ ಮತಗಳ ಕಳ್ಳತನ ಆಗಿದೆ. 12.5% ನಕಲಿ ಮತಗಳು, 93,000 ವಿಳಾಸಗಳು ಅಮಾನ್ಯವಾದವುಗಳು ಅಂತ ದಾಖಲೆ ಸಮೇತ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದೊಂದು ಮನೆಗಳ ಅಡ್ರೆಸ್ ನ ಚೆಕ್ ಮಾಡ್ತಾ ಹೋಗೋದಾದ್ರೆ ಒಂದೊಂದು ಮನೆಗಳಿಗೆ ಮನೆಯ ಸಂಖ್ಯೆ 0 ಅಂತ ಕೊಟ್ಟಿರುವಂತಹ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ. ಒಬ್ಬ ಮಹಿಳೆಯಿಂದ 22 ಬಾರಿ ವೋಟ್. ಒಬ್ಬ ಮಹಿಳೆ ಸೀಮಾ ಇರಬಹುದು, ಸರಸ್ವತಿ ಇರಬಹುದು, ಅದ್ರ ಜೊತೆಗೆ ಸ್ವೀಟಿ, ಈ ಮೂವರ ಹೆಸರು ಬದಲಾವಣೆ ಇದ್ರೂ ಕೂಡ ವೋಟರ್ ಐಡಿಯಲ್ಲಿ ಫೋಟೋ ಇರುವಂತದ್ದು ಮಾತ್ರ ಒಬ್ಳಾದೆ. ಆಕೆ ಕೂಡ ವಿದೇಶದ ಒಬ್ಬ ಮಾಡೆಲ್. ಈಕೆ ಹೆಸರಲ್ಲಿ ಬರೋಬ್ಬರಿ 22 ಬಾರಿ ಮತ ಚಲಾವಣೆ ಆಗಿದೆ. 10 ಬೂತ್ನಲ್ಲಿ ಮತ ಚಲಾವಣೆ ಆಗಿರುವಂತದ್ದು ವಿತ್ ಪ್ರೂಫ್. ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗಬೇಕು ಅಂತಾನೂ ಕೂಡ ಆಗ್ರಹಿಸಿರುವಂತದ್ದು. ಈ ಮಹಿಳೆ ಬ್ರೆಜಿಲ್ನ ಮಾಡೆಲ್. ಅಂದ್ರೆ ಈಗಾಗಲೇ ಹೇಳಿದಾಗೆ ಸ್ವೀಟಿ ಅನ್ನೋ ಹೆಸರಿನಲ್ಲಿ ಒಟ್ಟು 10 ಬೂತ್ನಲ್ಲಿ 22 ಬಾರಿ ವೋಟ್ ಮಾಡಿದ ಮಹಿಳೆಯ ಫೋಟೋ, ಮೂಲತಃ ಬ್ರೆಜಿಲ್ನ ಮಹಿಳೆಯ ಮಾಡೆಲ್ನ ಫೋಟೋ ಅದು. ಸದ್ಯಕ್ಕೆ ಈಕೆಯಲ್ಲಿ ಇಂಡಿಯಾಗೆ ಬಂದು ವೋಟನ್ನ ಮಾಡಿದಾಳೆ ಅನ್ನುವಂಥದ್ದು ಈ ಡಾಕ್ಯುಮೆಂಟ್ ಪ್ರಕಾರ ತಿಳಿದು ಬರ್ತಾ ಇದೆ. 25 ಲಕ್ಷ ಮತ ಕಳ್ಳತನ ಆಗಿದೆ ಅನ್ನೋದಕ್ಕೆ ಈಕೆ ಉದಾಹರಣೆ ಅಂತ ದಾಖಲೆ ಸಮೇತ ಸತ್ಯವನ್ನ ಹೊರಗಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಒಂದೇ ಗುರುತಿನ ಚೀಟಿ, ಹಲವು ಮತಗಳನ್ನು ಚಲಾಯಿಸುವ ನಕಲಿ ಫೋಟೋಗಳನ್ನು ಬಳಸಲಾಗಿದೆ. ಹರಿಯಾಣ ಚುನಾವಣೆಯ 2 ಕೋಟಿ ಮತಗಳಲ್ಲಿ 25 ಲಕ್ಷ ಮತಗಳು ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಪ್ರತಿ 8 ಮತದಾರರಲ್ಲಿ 1 ಮತ ನಕಲಿ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಒಂದು ಗುರುತಿನ ಚೀಟಿಯಲ್ಲಿ ಒಂದೇ ಕ್ಷೇತ್ರದಲ್ಲಿ 100 ಮತಗಳು ಕಂಡು ಬಂದಿವೆ. ಇವೆಲ್ಲವೂ ಕೂಡ ಮತಗಳ್ಳತನಕ್ಕೆ ಉದಾಹರಣೆ ಅಂತ ರಾಹುಲ್ ಗಾಂಧಿ ಅವರು ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಹೀಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಕೆಂಡಕಾರಿರುವಂತದ್ದು. ರಾಹುಲ್ ಮಾಡಿರುವಂತಹ ಆರೋಪ ಏನಿದೆ ಅದು ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ಆ ರೀತಿ ಮತಗಳ್ಳತನ ನಮ್ಮ ದೇಶದಲ್ಲಿ ಆಗ್ತಿಲ್ಲ ಅನ್ನುವಂಥದ್ದು ಬಿಜೆಪಿಯವರ ವಾದ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.